ನಮಸ್ತೆ. ಈ ವಿಡಿಯೋದಲ್ಲಿ ನಾವು ವೇಗಗಣಿತ ಟ್ರಿಕ್ 10 ಅನ್ನು ಕಲಿಯೋಣ. ವೇಗಗಣಿತ ಟ್ರಿಕ್ 10 ನಮಗೆ ಏನನ್ನ ಕಲಿಸುತ್ತೆ ಅಂದರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯುವ ವಿಧಾನವನ್ನು ನಮಗೆ ಕಲಿಸ್ಕೊಡುತ್ತೆ. ದಟ್ ಮೀನ್ಸ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫೈಂಡ್ ಔಟ್ ಎ ಸ್ಕ್ವೇರ್ ರೂಟ್ ಆಫ್ ಎ ಇಂಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಬನ್ನಿ ಹಾಗಾದರೆ ಹೇಗೆ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಸೊ ಮೊದಲಿಗೆ ಇಂಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂದ್ರೇನು ಅಥವಾ ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಈಗ ಉದಾಹರಣೆಗೆ ಒಂದು ವರ್ಗ ಸಂಖ್ಯೆ ನೋಡಿದ್ವಿ ನಾವು ಹಿಂದಿನ ವಿಡಿಯೋಗಳಲ್ಲಿ. 4 ಕೂಡ ಒಂದು ವರ್ಗ ಸಂಖ್ಯೆ, 9 ವರ್ಗ ಸಂಖ್ಯೆ, 16 ವರ್ಗ ಸಂಖ್ಯೆ, 25 ವರ್ಗ ಸಂಖ್ಯೆ. ಅಂದರೆ ಇವುಗಳ ವರ್ಗಮೂಲ ಏನಾಗಿರುತ್ತೆ, ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಸೊ ಆದರೆ ಕೆಲವೊಂದು ಸಂಖ್ಯೆಗಳು, ಉದಾಹರಣೆಗೆ 10 ಇದೆ. 10 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಯಾಕೆಂದ್ರೆ ಇದರ ವರ್ಗಮೂಲ ಏನಾಗಿರುತ್ತೆ, ಒಂದು ಪೂರ್ಣ ಸಂಖ್ಯೆ ಆಗಿರೋದಿಲ್ಲ. ಅದು ಫ್ರಾಕ್ಷನ್ ಇರ್ಬೋದು ಅಥವಾ ಡೆಸಿಮಲ್ಸ್ ಅಲ್ಲಿ ಇರ್ಬೋದು. ಇಂಥ ಸಂಖ್ಯೆಗಳು ಅಂದರೆ √10 ಇರ್ಬೋದು, √12 ಇರ್ಬೋದು, ಅಥವಾ 15ರ ವರ್ಗಮೂಲ ಇರ್ಬೋದು, ಅಥವಾ 28ರ ವರ್ಗಮೂಲ ಇರ್ಬೋದು, ಅಥವಾ 32ರ ವರ್ಗಮೂಲ ಇರ್ಬೋದು. ಈ ರೀತಿ ಯಾವುದೇ ಸಂಖ್ಯೆಯ ಇಲ್ಲಿರುವಂಥವು ಎಲ್ಲವೂ ಏನಾಗಿದ್ದಾವೆ, ಪೂರ್ಣ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಗಳು. ಇಂತಹ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯೋದು ನಮಗೆ ಬಹಳ ಮುಖ್ಯ. ಅದರಲ್ಲೂ ಎಕ್ಸಾಮಲ್ಲಿ ನಮಗೆ √5, √3 ಇವನ್ನೆಲ್ಲ ಕೊಡ್ತಿರ್ತಾರೆ. ಇವುಗಳ ಬೆಲೆಯನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿ. ಸೊ ಈಗ ಅದರ ಕಂಡುಹಿಡಿಯೋ ವಿಧಾನವನ್ನು ಕಲಿಯೋಣ. ಮೊದಲಿಗೆ ನಾನು √12 ತಗೊಳ್ಳೋಣ. 12ರ ವರ್ಗಮೂಲವನ್ನು ಕಂಡುಹಿಡಿಯೋ ವಿಧಾನವನ್ನು ತಗೊಳ್ಳೋಣ. ಸೊ ಈ 12ರ ವರ್ಗಮೂಲವನ್ನು ನಾವು 2 ವಿಧಾನದಿಂದ ಕಂಡುಹಿಡಿಬೋದು. 2 ವಿಧಾನನೂ ನಾನು ಹೇಳ್ಕೊಡ್ತೀನಿ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ಕಂಡುಹಿಡಿಬೋದು. ಸೊ ಇದನ್ನ 12ಅನ್ನು ನಾವು ಏನು ಮಾಡಬೇಕೀಗ, ಒಂದು ರೀರೈಟ್ ಮಾಡ್ಕೋಬೇಕು. ಯಾವ ರೀತಿ ರೀರೈಟ್ ಮಾಡ್ಕೋಬೇಕು ಅಂದರೆ 12ಕ್ಕಿಂತ ಚಿಕ್ಕದಾಗಿರಬೇಕು ಮತ್ತು ಹತ್ರ ಇರುವಂಥ ವರ್ಗ ಸಂಖ್ಯೆ ಅಂತ ತಗೋಬೇಕು. 12ಕ್ಕಿಂತ ಚಿಕ್ಕದಾದ ಮತ್ತು ಹತ್ರ ಇರುವಂಥ ವರ್ಗ ಸಂಖ್ಯೆ ಅಂದರೆ 9. 1, 4, 9 ಬರ್ತವೆ. ಆದರೆ 1, 4 ಅವು ಅತಿ ಹತ್ರ ಇಲ್ಲ. ಅತಿ ಹತ್ರ ಇರೋದಂದರೆ 9. ಅದಕ್ಕಿಂತ ಚಿಕ್ಕದಿರಬೇಕು ಮತ್ತು ವರ್ಗ ಸಂಖ್ಯೆ ಇರಬೇಕು. ಸೊ 9ಕ್ಕೆ ಏನನ್ನು ಕೂಡಿಸಿ 12 ಬರುತ್ತೆ, 3. 9 + 3 12 ಆಗುತ್ತೆ. ನಾನು ಅದನ್ನು ರೀರೈಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಈಗ ಕಡಿಮೆ ಇರೋ ತೊಗೊಂಡ್ವಿ, ಹೆಚ್ಚಿರೋದು ತೊಗೊಳ್ಳೋಣ. ಹೆಚ್ಚಿರೋದಂದರೆ 12ಕ್ಕಿಂತ ದೊಡ್ಡದಾದ ವರ್ಗ ಸಂಖ್ಯೆ ಮತ್ತು ಹತ್ತಿರ ಇರುವಂಥದ್ದು. ಸೊ ಅದೇನಿದೆ, 16 ಇದೆ. 16ರಲ್ಲಿ ನಾವೇನು ಮಾಡ್ಬೋದು, 4ಅನ್ನು ಕಳೆದ್ರೆ 12 ಬರುತ್ತೆ. 12ಅನ್ನು 9 + 3 ರೀತಿಯಲ್ಲೂ ಬರಿಬೋದು, 16 - 4 ಆಗಿ ಬರಿಬೋದು. ಸೊ ಈಗ ಬರೆದಾದ್ಮೇಲೆ ನೆಕ್ಸ್ಟ್ ನಮ್ಮ ಸ್ಟೆಪ್ಪು ಭಾಳ ಈಸಿ. ಸೊ 9ರ ವರ್ಗ ಮೂಲ ಗೊತ್ತು ನಮಗೆ, 3 ಪ್ಲಸ್ ಇದು ಈ ಸಂಖ್ಯೆನ ನಾವು ಯಥಾ ಪ್ರಕಾರ ಹಾಗೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಈ 3 ಇದೆಯಲ್ಲ, 3ರ 2ರಷ್ಟು, 3ರ 2ರಷ್ಟು, 3 6 ಬರೆಯೋಣ. ಸೊ ಈಗ ನೋಡಿ, 3 1 3 2 ಅಂದರೆ 1/2 ಅಂದರೆ ಏನಾಗುತ್ತೆ, 0.5. ಸೊ ಹಾಗಾಗಿ ನಾವು ಹೇಳ್ಬೋದು 3.5. ಸೊ 12ರ ವರ್ಗಮೂಲ ಏನಾಗುತ್ತೆ, 3.5. ಯಾಕೆಂದರೆ ಅರ್ಧ ಅಂದರೆ 0.5. ಸೊ 3 + 0.5 3.5. ಇದು ಏನಾಗಿರುತ್ತೆ 12ರ ವರ್ಗಮೂಲ. ಎರಡೇ ಸ್ಟೆಪ್ಪಲ್ಲಿ ನಾವು ವರ್ಗಮೂಲವನ್ನು ಕಂಡುಹಿಡಿದ್ವಿ. ಫಾರ್ ಕ್ರಾಸ್ ಚೆಕ್ ಯು ಕ್ಯಾನ್ ಚೆಕ್ ವಿತ್ ಯುವರ್ ಕ್ಯಾಲ್ಕುಲೇಟರ್. ಸೊ 16 ಇದೆ. 16 ಇರಲಿ ಕೂಡ ಅಷ್ಟೇ. 16ರ ವರ್ಗಮೂಲ ಎಷ್ಟು, 4. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ನ ಬರ್ಕೊಳ್ಳಿ. 4 ಇದೆ. 4 ಅಂದರೆ ಈ 4ರ 2 ಪಟ್ಟು ಅಂದರೆ 8. 8ಇಂದ ಡಿವೈಡ್ ಮಾಡಿ. 4 1 4 2 ಇಲ್ಲೂ ಕೂಡ ಅರ್ಧ. ಸೊ 4ರಲ್ಲಿ 0.5 ಅಂದರೆ ಅರ್ಧ ಅಂದರೆ 0.5. 0.5 ಹೋದ್ರೆ ಎಷ್ಟು, 3.5. ಸೊ ನೋಡಿ ಎಷ್ಟು ಈಸಿಯಾಗಿ ನಮಗೆ 12ರ ವರ್ಗಮೂಲ ಸಿಕ್ತು. ನೀವು ಈ ಮೆಥಡಲ್ಲಾದರೂ ಮಾಡ್ಬೋದು, ಈ ಮೆಥಡಲ್ಲಾದರೂ ಮಾಡ್ಬೋದು. ಸೊ ಅದು ಅಂದರೆ ಯಾವ ವರ್ಗ ಸಂಖ್ಯೆಗೆ ಹತ್ತಿರೋದು ಯಾವುದಿದೆ ಅಂದರೆ, ಕೊಟ್ಟಿರೋದು ಸಂಖ್ಯೆಗೆ ವರ್ಗ ಸಂಖ್ಯೆ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೋದು, ಪ್ಲಸ್ ಅಥವಾ ಮೈನಸನ್ನು. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಟೇಕ್ 10. 10ರ ವರ್ಗಮೂಲವನ್ನು ಕಂಡುಹಿಡಿಯೋಣ. 10ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಅಂದರೆ ಏನು, 9. ಇಲ್ಲೂ ಕೂಡ 9. ಸೊ 9ನ್ನು ಬರೆಯೋಣ. 9ಕ್ಕೆ ಎಷ್ಟು ಸೇರಿಸಿ ಗೊತ್ತಾಗುತ್ತೆ, +1. 1ನೇ ಸ್ಟೆಪ್ಪು. 2ನೇ ಸ್ಟೆಪ್ಪಲ್ಲಿ ಇದರ ವರ್ಗಮೂಲ ಎಷ್ಟು, 3 + 1 ಈ 9 ಮತ್ತು ಇಲ್ಲಿರಲ್ಲ, ಇದರ 2 ಪಟ್ಟು, 3ರ 2 ಪಟ್ಟು ಅಂದರೆ ಎಷ್ಟು, 6. 1/6. ಸೊ ಹಾಗಾದ್ರೆ 1/6 ನೀವು ಡೆಸಿಮಲ್ ಮಾಡ್ಕೊಂಡು ಅಂದರೆ ನಿಮಗೆ ಗೊತ್ತಿದ್ರೆ ಸರಿ, ಡೈರೆಕ್ಟಾಗಿ ಬರೀರಿ. ಅದು ಗೊತ್ತಿಲ್ಲ ಅಂದರೆ ನೀವು ಮಾಡ್ಕೊಳೋದು ಹಾಗೆ. 1ಅನ್ನು ಏನು ಮಾಡೋದು, 6ಇಂದ ಡಿವೈಡ್ ಮಾಡೋಣ. ಸೊ ಹೋಗೋದಿಲ್ಲ, ಪಾಯಿಂಟ್ ಕಟ್ವಿ, 0 ಆಯಿತು, 10 ಆಯಿತು. 10ರಿಂದ ಎಷ್ಟು ಹೋಗುತ್ತೆ, 10 1 ಸರಿ 6 1 6 4. ನೆಕ್ಸ್ಟ್ ಏನಾಗುತ್ತೆ, ಮತ್ತೆ 6 6
36. ಸೊ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ. ಸೊ 1.666 ಹಾಗೆ. ಸೊ ಹಾಗಾಗಿ ಏನಾಗುತ್ತೆ 3 ಇದರ ಬೆಲೆ ಎಷ್ಟು 1.6. ಸೊ ಹಾಗಾಗಿ ಏನಾಗುತ್ತೆ 3.166 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ರೂಟ್ 10ರ ವರ್ಗಮೂಲ ಎಷ್ಟು 3.166. 2 ಸ್ಟೆಪ್ಪಲ್ಲಿ ನಾವು ಅದರ ವರ್ಗಮೂಲವನ್ನು ಕಂಡುಹಿಡಿಬೋದು. ಸೊ ಈಗ ನಿಮಗೆ ಟ್ರಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬನ್ನಿ ಹಾಗಾದರೆ ನೀವು ಪೆನ್ನು ಪೆನ್ಸಿಲನ್ನು ಅಥವಾ ನೋಟ್ಬುಕ್ಕನ್ನು ತಗೊಳ್ಳಿ, ನನ್ನ ಜೊತೆಗೆ ಉಳಿಕೆಯಾದ ಲೆಕ್ಕಗಳನ್ನು ಮಾಡ್ತಾ ಬನ್ನಿ. ಸೊ ಗಣಿತ ಯಾವಾಗಲೂ ಓದೋದು ಮತ್ತು ಕೇಳೋದ್ರಿಂದ ಬರೋದಿಲ್ಲ, ನಾವೇ ಸ್ವತಃ ಮಾಡಿ ಕಲಿಬೇಕು. ಈಗ ಉದಾಹರಣೆಗೆ 28 ತೆಗೆದುಕೊಳ್ಳೋಣ. ಸೊ ವಿಲ್ ಫೈಂಡ್ ಸ್ಕ್ವೇರ್ ರೂಟ್ ಆಫ್ 28. ಸೊ ಈಗ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ನಾವು ರೀರೈಟ್ ಮಾಡ್ಕೋಬೇಕು. ರೀರೈಟನ್ನು ಏನು ಮಾಡ್ಕೋಬೋದು, ಇಲ್ಲಿ 2 ವಿಧಾನದಲ್ಲಿ ಮಾಡ್ಕೋಬೋದು. 25 + 3 ಈಸಿ ಆಗುತ್ತೆ. ಅದರ ಬದಲಾಗಿ ಅಂದರೆ 36 - 6 + 2 8 ಮಾಡಬೇಕಾಗುತ್ತೆ. ಸೊ ಅದು ಕಷ್ಟ. ಸೊ ಹಾಗಾಗಿ ಏನು ಮಾಡೋಣ, ನಾವು 25 + 3 ಈಸಿಯಾಗಿರುತ್ತೆ ತಗೋಣ. 25ರ ವರ್ಗಮೂಲ ಎಷ್ಟು 5 ಪ್ಲಸ್ ಈಗ 3 ಅದೇ ಪ್ರಕಾರ ಬರೀರಿ 5ರ 2 ಪಟ್ಟು ಅಂದರೆ ಎಷ್ಟು 10. ಸೊ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇದನ್ನೇನು ಮಾಡಬೇಕು, 10 ಇತ್ತು ಅಂದರೆ ಇದನ್ನು 10 ಪಟ್ಟು ಮಲ್ಟಿಪ್ಲೈ ಮಾಡಿ, ಇದನ್ನು 10 ಪಟ್ಟು 10ರಿಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 30/100. 30/100 ಏನಾಗುತ್ತೆ 0.3. ಸೊ ಹಾಗಾಗಿ ಏನು ಮಾಡ್ಬೋದು 5.3. ಸೊ 28ರ ವರ್ಗಮೂಲ ಎಷ್ಟು ರೂಟ್ 28ರ ವರ್ಗಮೂಲ 5.3. ಸೊ ಈ 0.3 ಹೇಗೆ ಬಂತು ಅಂದ್ಕೊಳ್ತೀವಿ ನಾವು. ಸೊ ಈಸಿಯಾಗಿ ನಾವು ನೋಡ್ಬೋದು 3 × 10 ಇದೆ, ಇದನ್ನು 10ರಿಂದ ಗುಣಿಸಿ, ಇದನ್ನು 10ರಿಂದ ಗುಣಿಸಿ. ಸೊ ಅವೇನಾಗುತ್ತೆ 13 30 ಆಗುತ್ತೆ /100 ಅಂದರೆ ಏನು. ಸೊ 0 ಕ್ಯಾನ್ಸಲ್ ಅಂದರೆ ನಿಮಗೆ 30 ಅಂದರೆ 0.3 ಅಂದರೆ ಶಿಫ್ಟ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ 5.3. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ನಾವು 3ನೇದಾಯಿತು. ಈಗ 4ನೇದೊಂದು ತಗೊಳ್ಳೋಣ. ಸೊ ಏನಿದೆ ಇಲ್ಲಿ 28 ಆಯಿತು. ಲೆಟ್ ಅಸ್ ಟೇಕ್ ಸಮ್ 3 ಡಿಜಿಟ್ ನಂಬರ್ 628 ತೆಗೆದುಕೊಳ್ಳೋಣ. 628. 628ರ ವರ್ಗಮೂಲ ಕಂಡುಹಿಡಿಯಬೇಕು ಅಂದರೆ ಲೆಟ್ ಅಸ್ ರೀರೈಟ್ ಆಸ್ 625. 625 + 625 ಇದೆ, ಪ್ಲಸ್ ಇದಕ್ಕೆ ಏನು ಸೇರಿಸೋಣ 3ನ್ನು ಸೇರಿಸೋಣ. ಸೊ ಅಲ್ಲಿಗೆ 628 ಆಯಿತು. 625ರ ವರ್ಗಮೂಲ ಎಷ್ಟು ನಮಗೆ ಗೊತ್ತಿದೆ 25 ಪ್ಲಸ್ 3/25 50. ಇಲ್ಲೂ ಕೂಡ ಇಲ್ಲಿ 2 ಪಟ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಸೊ ಹಾಗೇನಂತೆ 30 ಇರೋದು 60 ಆಗುತ್ತೆ. ಸೊ ಇಲ್ಲಿ 100 ಆಗುತ್ತೆ. 60/100 ಅಂದರೆ 0.6. ಹಾಗಾಗಿ 25.6. ಸೊ 628ರ ವರ್ಗಮೂಲ ಎಷ್ಟು 25.6. ಎಷ್ಟು ಈಸಿ ಇದೆಯಲ್ವಾ. ಸೊ ಇಲ್ಲಿಗೆ ನಿಮಗೆ ಟ್ರಿಕ್ ಚೆನ್ನಾಗೇ ಬಂದಿದೆ ಅಂದ್ಕೊಳ್ತೀನಿ. ಸೊ ಈಗ ಇನ್ನೊಂದು ಟ್ರೈ ಮಾಡೋಣ. ರೂಟ್ ಆಫ್ 90 ತೆಗೆದುಕೊಳ್ಳೋಣ. ಸೊ 90ರ ವರ್ಗಮೂಲವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. 90ರ ವರ್ಗಮೂಲ ಅಂದರೆ 90ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಅಂದರೆ ಏನು 81. ಸೊ ನಾವೇನು ಮಾಡ್ಬೋದು 81 + 9 ಬರೆಯೋಣ. 81 + 9 ಅಲ್ಲಿಗೆ 90. ಸೊ ಹಾಗಾಗಿ 81ರ ವರ್ಗಮೂಲ ಎಷ್ಟು 9 ಪ್ಲಸ್ 9 ಡಿವೈಡ್ ಬೈ 9 2 18. 9 2 18 1 0 2 0. ಸೊ ಎಷ್ಟಾಯ್ತು ಅಲ್ಲಿಗೆ ಇದು ಅರ್ಧ ಅಂದರೆ 0.5. ಸೊ ಹಾಗಾಗಿ 9.5. 90ರ ವರ್ಗಮೂಲ ಎಷ್ಟು 9.5. ರೂಟ್ 90ರ ವರ್ಗಮೂಲ ಎಷ್ಟು 9.5. ಹೀಗೆ ನೀವು ಯಾವುದೇ ಸಂಖ್ಯೆಯ ವರ್ಗಮೂಲವನ್ನು ಅಂದರೆ ಇಂಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ವರ್ಗಮೂಲವನ್ನು ನೀವು 3 to 5 ಸೆಕೆಂಡ್ಸಲ್ಲಿ ಮಾಡಿ ಲೆಕ್ಕಿಸ್ಬೋದು. ಸೊ ಈ ಟ್ರಿಕ್ಕು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡೋಕ್ಕೋ ಮೂಲಕ ನಿಮ್ಮ ಇತರೆ ಸ್ನೇಹಿತರಿಗೂ ಹೆಲ್ಪ್ ಮಾಡಿ ಹಾಗೂ ತಪ್ಪದೆ ಬೆಲ್ ಬಟನ್ ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.